ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಕ್ಕಳ ವಿಷಯನ ಇಷ್ಟು ಹಗುರವಾಗಿ ತಗೋಬೇಡ ಗೌತಮ್. ನೀನೇನು ಅನ್ಕೊಂಡಿದ್ಯಾ? ನಿನ್ಗೊಂದು ಮಗು ಆದರೆ ಈ ಮನೆಗೊಂದು ವಾರಿಸ್ತಾರ ಬರ್ತಾನೆ, ನಮ್ಮ ವಂಶ ಬೆಳೆಯುತ್ತೆ, ನಾವೆಲ್ಲರೂ ಸಂತೋಷವಾಗಿರ್ತೀನಿ ಅಂತ ಅಷ್ಟೇ ತಾನೇ ನೀನು ಅನ್ಕೊಂಡಿರೋದು. ಆದರೆ ಅದಷ್ಟೇ ಅಲ್ಲ, ಅದರ ಆಚೆ ತುಂಬ ವಿಷಯಗಳಿದೆ. ಈಗ ಹೇಳ್ತೀನಿ, ಕೇಳಿಸ್ಕೊ. ನನಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಒಬ್ರಲ್ಲ ಇಬ್ರಲ್ಲ 5-6 ಜನ ಶಾಸ್ತ್ರಿಗಳಿಗೆ ನಿನ್ನ ಜಾತಕನ ತೋರಿಸಿದ್ದೀನಿ. ಅವರೆಲ್ಲ ಏನು ಹೇಳಿದ್ರು ಗೊತ್ತಾ? ಅದೇನೋ ದೋಷ ಇದೆಯಂತೆ. ಅದು ತುಂಬ ರೇರ್ ಅಂತೆ. ಕೋಟಿಯಲ್ಲಿ ಒಬ್ಬರಿಗೆ ಇಂಥ ಸಮಸ್ಯೆ ಇರತ್ತಂತೆ. ಈ ಕಂಟಕ ನಮ್ಮನ್ನು ಬಂದು ಸುತ್ತಕೊಂಡಿದೆ ಗೌತಮ್. ಅದ್ರ ಪ್ರಕಾರ ಈ ಮನೆಯಲ್ಲಿ ಹಿರಿ ಮಗನಿಗೆ ಮಗು ಆದ್ರೆ ಮಾತ್ರ ವಂಶ ಬೆಳೆಯೋದು. ಮುಂದಕ್ಕೆ ಮನೆಯಲ್ಲಿರೋರಿಗೆ ಮಕ್ಕಳಾಗೋದು. ಆ ಕಾರಣಕ್ಕೆ ಮಹಿಮಾಗೆ ಮಲ್ಲಿಗೆ ಅಬಾರ್ಷನ್ ಆಗಿತ್ತು. ಅದಕ್ಕೆ ಅವ್ರ ಕಾರಣ ಅಲ್ಲ ಗೌತಮ್, ನಿನಗಿರೋ ದೋಷ. ಮನೆ ಹಿರಿ ಮಗನಿಗಿರೋ ದೋಷ ಪ್ರತಿಯೊಬ್ಬರನ್ನೂ ಬಾಧಿಸ್ತಾ ಇದೆ. ಅದನ್ನ ಕೇಳಿ ನನಗೆ ಎಷ್ಟು ಶಾಕ್ ಆಯ್ತು ಗೊತ್ತಾ? ಈ ರೀತಿಯೆಲ್ಲ ಇರತ್ತಾ ಅಂತ ನನಗೂ ಆಶ್ಚರ್ಯ ಆಯ್ತು. ಮಹಿಮಾಗೆ ಮಲ್ಲಿಗೆ ಆಗಿದ್ದು ಆಕ್ಸಿಡೆಂಟ್ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ನಾವು ಅನ್ಕೊಂಡಷ್ಟು ಸಿಂಪಲ್ ಅಲ್ಲ ಈ ವಿಷಯ ಗೌತಮ್. ಅದು ನನಗೆ ಗೊತ್ತಾಗಿದ್ದೆ ನಿನ್ನ ಜಾತಕ ತೋರಿಸಿದ ಮೇಲೆ. ಆ ಕಾರಣಕ್ಕೆ ನಾನು ಹೀಗೆಲ್ಲ ಮಾಡಿದ್ದು, ಇಂಥ ಒಂದು ನಿರ್ಧಾರ ತಗೊಂಡಿದ್ದು. ಬಿಟ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಗೌತಮ್. ಈ ವಂಶನೇ ನಿರ್ವಂಶ ಆಗೋಗತ್ತೆ ಗೌತಮ್. ಅಯ್ಯೋ ದೇವ್ರೆ, ಇದ್ಯಾವುದು ಹೊಸ ಸ್ಕ್ರಿಪ್ಟ್? ಡೈಲಾಗ್ ಬರೆಯುವಾಗ ನಾನು ಇರಲೇ ಇಲ್ವಲ್ಲ. ನಿಜ ಹೇಳಬೇಕು ಅಂದರೆ ಮೊದಲು ನನಗೂ ಈ ಯೋಚನೆ ಬಂದಿರಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಬ್ಲ್ಯಾಂಕ್ ಆಗೋಗಿದ್ದೆ. ಆವಾಗ ಭೂಮಿಕಾನೇ ಬಂದು ನಿನಗೆ 2ನೇ ಮದುವೆ ಮಾಡಿಸು ಅಂತ ಅಡ್ವೈಸ್ ಕೊಟ್ಟಿದ್ದು. ಅವಳು ಹೇಳಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು. ಅವಳಿಗೂ ಇದು ಸರಿ ಅಂತ ಅನಿಸಿದೆ. ಈ ಮದುವೆ ಎಷ್ಟು ಮುಖ್ಯ ಅಂತ ಅವಳಿಗೆ ಅರ್ಥ ಆಗಿದೆ. ನೀನು ಅರ್ಥ ಮಾಡ್ಕೋ ಗೌತಮ್. ಹಠ ಮಾಡಬೇಡ. ನಿನ್ನಿಂದ ಇಡೀ ಮನೆ ಅತಂತ್ರ ಆಗ್ಬಿಡುತ್ತೆ. ಎಲ್ಲ ನಿನ್ನ ನಿರ್ಧಾರದ ಮೇಲೆ ನಿಂತಿದೆ. ಆದ್ರೂ ಪರವಾಗಿಲ್ಲ, ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಸೂಪರ್ ಆಗಿದೆ ಸಿಸ್ಟರ್. ಈ ವಿಷಯನ ನಿನ್ನ ಮುಂದೆ ನಿಂತು ಮಾತಾಡೋ ಧೈರ್ಯನೂ ನನಗಿರಲಿಲ್ಲ ಗೌತಮ್. ಭೂಮಿಕಾ ನನ್ನ ಬೆನ್ನ ಹಿಂದೆ ನಿಂತ ಮೇಲೇ ನಿನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಬಂದಿತ್ತು. ದಯವಿಟ್ಟು ಇದಕ್ಕೆ ಒಪ್ಕೋ ಗೌತಮ್. ಇದರಿಂದ ಮನೆಗೂ ಒಳ್ಳೇದಾಗತ್ತೆ, ಎಲ್ಲರ ಭವಿಷ್ಯನೂ ಚೆನ್ನಾಗಾಗತ್ತೆ. ಇಲ್ಲಮ್ಮ, ನೀವು ಏನೇ ಹೇಳಿದ್ರು ನನ್ನ ಮನಸ್ಸು ಒಪ್ತಾನಮ್ಮ. ನನಗೆ ಇಮ್ಯಾಜಿನ್ ಮಾಡೋಕ್ಕಾಗ್ತಾನ. ದಯವಿಟ್ಟು ಫೋರ್ಸ್ ಮಾಡಬೇಡಿ. ನನಗೆ ಭೂಮಿಕಾ ಅವ್ರ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಮ್ಮ. ನನ್ನ ಕನಸು ಮನಸ್ಸಲ್ಲೂ ಅದಾಗಲ್ಲ. ನೋಡಿ, ಈ ಮನೇಲಿ ಮಕ್ಳು ಹಾಕಿದ್ರು ಪರವಾಗಿಲ್ಲ, ಬೇಕಾದ್ರೆ ದತ್ತು ತಗೊಳ್ಳೋಣ. ಬಟ್ ಮಗುವಿನಂತ ಮನಸ್ಸಿರೋ ಭೂಮಿಕಾ ಅವ್ರನ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲಮ್ಮ. ನನ್ನ ಭೂಮಿಕಾ ಅವ್ರನ್ನ ಕಳ್ಕೊಳ್ಳೋದು ಒಂದೇ, ನನ್ನ ಉಸಿರು ನಿಲ್ಲೋದು ಒಂದೇ ಅಮ್ಮ. ಇದ್ರ ಬಗ್ಗೆ ಮಾತಾಡಕ್ಕೆ ನಾನು ರೆಡಿ ಇಲ್ಲಮ್ಮ. ಇನ್ನಿಲ್ಲಿಗೆ ಬಿಟ್ಬಿಡಿ. ಹಾಗನ್ಬೇಡ ಗೌತಮ್. ಒಂದ್ಸಲ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು. ಇದರಲ್ಲಿ ನಿನ್ನ ತಮ್ಮಂದ್ರು ನಿನ್ನ ತಂಗಿಯವ್ರ ಭವಿಷ್ಯ ಇದೆ. ನೀನು ಅದನ್ನು ನೋಡ್ಬೇಕಲ್ವಾ? ಅವ್ರು ಚೆನ್ನಾಗಿರ್ಲಿ ಅಂತ ತಾನೆ ನೀನು ಬಯಸೋದು. ನನ್ನ ಮಾತನ್ನ ಕೇಳು ಗೌತಮ್. ಮನ್ಸನ್ನ ಗಟ್ಟಿ ಮಾಡ್ಕೋ. ಒಪ್ಕೋ ಗೌತಮ್, ಪ್ಲೀಸ್. ಸೆಂಟಿಮೆಂಟ್ನ ಸೈಡಲ್ಲಿಟ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಗೌತಮ್. ಸಾರಿ, ನೀವೇನೇ ಹೇಳಿ ನಾನು ಇದಕ್ಕೆ ರೆಡಿ ಇಲ್ಲಮ್ಮ.
ಐ ಆಮ್ ಸಾರಿ. ಗೌತಮ್ ಗೌತಮ್ ಸಿಸ್ಟರ್, ನಿನ್ನ ಪ್ರೀತಿಯ ಮಗ ಗೌತಮ್ ನೀನು ಹೇಳಿದ್ದಕ್ಕಾಗಲ್ಲ ಅಂದ. ನಿಂಗೆ ಗೌರವ ಕೊಟ್ಟಿಲ್ಲ. ಏನು ಮಾಡ್ತೀಯ ಈಗ? ಹೊಳೀತು. ಆ್ಯಂಡ್ ಎಸ್, ಮಗುನ ತೆಗ್ದು ತಗೋಬಹುದು. ನಮ್ಮ ಪ್ರೀತಿನ ಕೊಡ್ಬಹುದು, ನಿಮ್ಮ ಹೆಸರನ್ನ ಕೊಡ್ಬಹುದು. ಆದರೆ ಆ ಮಗು ನಮ್ಮ ಸ್ವಂತ ಅಂತ ಈ ಮನೆಯವ್ರಿಗೆ ಅನ್ಸುತ್ತ. ಆ ಮಗು ಅಲ್ಲಿ ಹರಿತಿರೋ ರಕ್ತ ನಮ್ದಲ್ಲ ಅಂತ ಅವ್ರಿಗೆ ಅನ್ಸಲ್ವಾ? ಆ ಮಗು ಈ ವಂಶದ ಕುಡಿ ಅಲ್ಲ ಅಂತ ಅವ್ರ ಮನಸ್ಸಿಗೆ ಮಾತು ಚುಚ್ಚುತ್ತೆ. ಎಷ್ಟೇ ಬ್ರಾಡ್ ಮೈಂಡೆಡ್ ಆಗಿದ್ರು ಗೌತಮ್ ಅವರೇ, ಕೆಲವೊಂದು ವಿಷಯದಲ್ಲಿ ನಮ್ದು ತಮ್ದು ಅಂತ ಬಂದೇ ಬಿಡುತ್ತೆ. ಹಾಗೆಲ್ಲ ಏನೂ ಇಲ್ಲ ರೀ. ಹೌದು, ನನಗೆ ಮಕ್ಕಳು ಅಂದರೆ ಪ್ರಾಣ. ಬೇಕೇ ಬೇಕು ಅಂತಿಲ್ಲ, ನಂದು ಅಂತ ಒಂದಿರಲಿ ಅಂತ ಇಲ್ಲ. ನೀವು ಯಾಕೆ ಹಾಗೆ ಅನ್ಕೋತೀರಾ? ನಾನು ಆ ಥರ ಅಲ್ಲ. ನನಗೆ ಗೊತ್ತು ನೀವು ಆ ಥರ ಅಲ್ಲ ಅಂತ. ಆದರೆ ಇದು ನಮ್ಮ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ. ನಿಮಗೆ ಮಕ್ಕಳಾಗದೇ ಇದ್ರೆ ಈ ಮನೇಲಿ ಯಾರಿಗೂ ಮಕ್ಕಳಾಗಲ್ಲ ಅನ್ನೋದು ಜಾತಕದಲ್ಲಿ ಒಂದು ದೋಷ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೋದಲ್ವ? ಜಯದೇವ್, ಮಲ್ಲಿ, ಅಪೇಕ್ಷಾ, ಪಾರ್ಥ, ಇದು ಅವ್ರ ಭವಿಷ್ಯದ ಪ್ರಶ್ನೆ. ನಾಳೆ ದಿನ ಅವ್ರಿಗೊಂದು ಸಮಸ್ಯೆ ಆದರೆ ಅದಕ್ಕೆ ನಾವು ಕಾರಣ ಆಗ್ತೀವಿ. ಇದರಲ್ಲಿ ನಮ್ಮ ಸ್ವಾರ್ಥ ಎದ್ದು ಕಾಣುತ್ತೆ. ಸ್ವಾರ್ಥಕ್ಕಿಂತ ತ್ಯಾಗ ದೊಡ್ಡದು ಗೌತಮ್. ಸ್ವಾರ್ಥ ಎಲ್ಲಾನು ತಂದು ಕೊಡುತ್ತೆ, ಆದರೆ ಕೊನೆಯದಾಗಿ ಪಶ್ಚಾತ್ತಾಪ ಪಡೋ ಥರ ಮಾಡುತ್ತೆ. ಪಾಪ ಪ್ರಜ್ಞೆ ಕಾಡುತ್ತೆ. ಆದರೆ ತ್ಯಾಗ ಮುಂಚೆ ನೋವು ಕೊಟ್ಟರು, ಆಮೇಲೆ ನಾವು ಸರಿಯಾದ ದಾರಿಯಲ್ಲಿದ್ದೀವಿ, ಯೋಗ್ಯವಾದ ಕೆಲಸ ಮಾಡಿದ್ದೀವಿ ಅನ್ನೋ ಸಮಾಧಾನ ಕೊಡುತ್ತೆ. ಆ್ಯಂಡ್ ಅದು ಮುಖ್ಯ. ಪ್ಲೀಸ್ ನೀವು ಯೋಚನೆ ಮಾಡಿ. ಅದು ಅಲ್ಲದೆ ಗೌತಮ್ ದಿವಾನ್, ನಿಮ್ಮ ಐಡೆಂಟಿಟಿ ಏನು? ಗೌತಮ್ ದಿವಾನ್ ಮನೆಯವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ. ಆ್ಯಂಡ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮದುವೆ. ಮನೆಯವ್ರಿಗೋಸ್ಕರನೇ ಅಲ್ವಾ ನಾವು ಮದುವೆ ಆಗಿದ್ದು. ಈಗಲೂ ನೀವು ಮಾಡಬೇಕಾಗಿರೋದು ಇಷ್ಟ. ಮನೆಯವ್ರಿಗೋಸ್ಕರನಾದರೂ ಪ್ಲೀಸ್ ಈ ಮದುವೆಗೆ ಒಪ್ಕೊಳ್ಳಿ. ನೋಡಿ, ಹೀಗೆಲ್ಲ ಹೇಳಿ ನೀವು ನನಗೆ ಒಪ್ಸಕ್ಕೆ ಬರಬೇಡಿ. ಬೇರೆ ಏನಿದ್ರು ಹೇಳಿ, ನಾನು ಮಾಡ್ತೀನಿ. ಬಟ್ ನಿಮ್ಮನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಜೀವ, ಅಕ್ಕ ಏನಂದ್ಲು? ಪೂಜೆಗೆ ಒಪ್ಕೊಂಡ್ಲಾ ಏನು? ಮೊದಲು ಒಪ್ಪಿರಲಿಲ್ಲ ಅಮ್ಮ. ಆಮೇಲೆ ನಾನು, ಮಹಿ, ಸುಧಾಕ ಎಲ್ಲರೂ ಸೇರಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಬ್ಲ್ಯಾಕ್ ಮೇಲ್ ಮಾಡೋ ಥರ ಎಲ್ಲ ಮಾಡಿದ್ವಿ. ಆದರೂ ಅದು ಆಗಲೇ ಇಲ್ಲ. ಅಕ್ಕ ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಅಜ್ಜಿ ಎಂಟ್ರಿ ಕೊಟ್ಟರು ನೋಡಿ, ಟೋಟಲ್ ಸೀನೇ ಚೇಂಜ್ ಆಗೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.